ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವಿಕಾ ಜಾಬ್ ಕನ್ಸಲ್ಟೆನ್ಸಿ. ನಾನು ಪ್ರಿಯಾ. ಇವತ್ತೇನಪ್ಪ ಅಂತ ಹೇಳಿದ್ರೆ ಅಂದರೆ ಈ ಸೇಲ್ಸ್ ಮ್ಯಾನಲ್ಲಿ ಜಾಬ್ಸು ತುಂಬಾ ಬರ್ತಾ ಇತ್ತು. ಸೊ ಆ ಸೇಲ್ಸ್ ಮ್ಯಾನಲ್ಲಿ ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಸೊ ಅದ್ರ ಬಗ್ಗೆನೇ ಈ ವಿಡಿಯೋ, ಓಕೆ ಅಲ್ವಾ? ಸೊ ನಿಮಗೆ ಬಸವನಗುಡಿ JP ನಗರಲ್ಲಿ ನಾನು ವೀಡಿಯೋಸ್ ಆಲ್ಮೋಸ್ಟ್ ಆಗ್ತಾ ಇರ್ತೀನಿ. ರೆಗ್ಯುಲರ್ ವಿಡಿಯೋ ಯಾಕೆ ಅಂತಂದರೆ ಅಲ್ಲಿ ವೇಕೆನ್ಸೀಸ್ ತುಂಬ ಬರ್ತಾ ಇರುತ್ತೆ, ಮತ್ತು ಸೇಲ್ಸ್ ಟೈಮಲ್ಲೆಲ್ಲ ತುಂಬಾ ರಿಕ್ವೈರ್ಮೆಂಟ್ಸ್ ಬರ್ತಾ ಇರುತ್ತೆ. ಸೊ ಅದ್ರ ಪ್ರಕಾರದಲ್ಲಿ ತೊಗೊಳ್ತಾ ಇರ್ತಾರೆ. ಸೊ ಹುಡುಗರು ಕಂಟಿನ್ಯೂ ಮಾಡೋರು ಮಾಡ್ತಾ ಇರ್ತಾರೆ, ಸ್ವಲ್ಪ ಜನಕ್ಕೆ ಇಷ್ಟ ಆಗಲಿ ಅಂತ ಬಿಟ್ಟು ಹೋಗೋರು ಇರ್ತಾರೆ, ಕರೆಕ್ಟಲ್ಲ? ಸೊ ಅದ್ರ ಮೇಲೆ ಡಿಪೆಂಡೆಡ್ ಆಗಿರುತ್ತೆ. ಇನ್ನೂ ಒಂದು ಏನಂತಂತಂದರೆ ವರ್ಷಗಟ್ಟಲೆ ಕೆಲಸ ಮಾಡೋರು ಸಹ ಇದ್ದಾರೆ ಅಲ್ವಾ? ಸೊ ಈಗ ಬಂದು ಏನಪ್ಪ ಅಂತ ಹೇಳಿದ್ರೆ ಒಂದು ಸೇಲ್ಸ್ ಮ್ಯಾನ್ ಕೆಲಸ ಇರುತ್ತೆ, ಲೋಡಿಂಗ್ ಕೆಲಸ ಇರುತ್ತೆ. ಯಾರೆಲ್ಲ 12th ಆಗಿದ್ದೀರಾ ಮಿನಿಮಮ್, ಸೊ ಅವ್ರಿಗೋಸ್ಕರ ಈ ಜಾಬ್. ಸೊ ಮತ್ತು ಏನಪ್ಪ ಅಂದರೆ ಸೇಲ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳಿದ್ರೆ, ಅಂದರೆ ಸೇಲ್ಸ್ ಮ್ಯಾನಲ್ಲಿ ಕೆಲಸ ಗೊತ್ತಿದೆ ಅಂತಂದರೆ ಅವ್ರಿಗೂ ಸಹ ಈ ಜಾಬ್ಸ್ ಇದೆ. ಸೊ ಅದರಲ್ಲಿ ಏನಪ್ಪ ಅಂತಂದರೆ ಫ್ರಿಜ್ಜು, ವಾಷಿಂಗ್ ಮಿಷಿನ್, ಫರ್ನಿಚರು, ಸೋಫಾ, ಪ್ರತಿಯೊಂದು ಫುಡ್ ಐಟಮ್ಸು, ಅದೇ ಫರ್ನಿಚರ್ದು, ಏನಂದರೆ ಫುಡ್ವೇರ್ದು ಮತ್ತು ಕ್ಲಾತ್ಸು. ಸೊ ಹಂಗಾಗಿ ನೀವು ಹೋಗ್ತೀನಿ ಅಂತ ಹೇಳಿದ್ರೆ ಇವಾಗ ಸೇಲ್ಸ್ ಮ್ಯಾನ್ ಜಾಬ್ ಇದೆ, ಮತ್ತು ಅಕೌಂಟೆಂಟ್ ಜಾಬ್ ಇದೆ, ಮತ್ತು ಬಿಲ್ಲಿಂಗ್ ಎಲ್ಲ ಮಾಡ್ತಾರಲ್ವ ಅದ್ರ ಜಾಬ್ ಸಹ ಇದೆ, ಓಕೆ ಅಲ್ವಾ? ಸೊ ಇದು ಬೇಗ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಸೊ ಸ್ವಲ್ಪ ಬೇಗ ಜಾಯಿನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದು ಬಂದು ಈ ಬಿಲ್ಲಿಂಗು ಮತ್ತು ಇನ್ನೇನು ಹೇಳ್ತಾರೆ, ಬಿಲ್ಲಿಂಗ್ ಮತ್ತು ಕ್ಯಾಶಿಯರು, ಮತ್ತು ಇನ್ನೊಂದು ಏನಂತಂದ್ರೆ ಅಕೌಂಟೆಂಟ್ ಕೆಲಸ. ಅಂದರೆ ನಿಮಗೆ ಸೇಲ್ಸ್ ಬಗ್ಗೆ ಗೊತ್ತಿದ್ದು, ಟ್ಯಾಲಿ ಗೊತ್ತಿದೆ ಅಂತ ಹೇಳಿದ್ರೆ ಅವರು ಸಹ ಹೋಗ್ಬೋದು. ಇನ್ಕ್ಲೂಡಿಂಗ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಓನ್ಲಿ ಅಕೌಂಟೆಂಟ್ಗೆ ಕೆಲಸಕ್ಕೆ ಬೇಕಾಗುತ್ತೆ, ಓಕೆ ಅಲ್ವಾ? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಯಾಕಂತಂದರೆ ಒಬ್ಬರಿಗೆ ಅಕೌಂಟೆಂಟ್ಗೆ ಸಹ ವೇಕೆನ್ಸಿ ಇದೆ ಅಂತ ಹೇಳಿದರೆ, ಅವರು ಫೀಮೇಲ್ಸ್ ಆದರೆ 15,000 12 hours ಡ್ಯೂಟಿ ಇರುತ್ತೆ. ಸೊ ಮೆನ್ ಅಂದರೆ ಜೆಂಟ್ಸ್ ಆದರೆ ಅವ್ರಿಗೆ ಒಂದು 17 ಸ್ಟಾರ್ಟಿಂಗಲ್ಲಿ ಕೊಡ್ತಾರೆ. ಅವ್ರ ಕೆಲಸ ನೋಡ್ಕೊಂಡು ಅವ್ರು ಸ್ಯಾಲ್ರಿ ಜಾಸ್ತಿ ಮಾಡ್ತಾರೆ. ಇದು ಬಂದಿಟ್ಟು 12 hours ಡ್ಯೂಟಿ ಇರುತ್ತೆ. ನಿಮಗೆ ರೂಮ್ ಬೇಕಾದ್ರೆ ಕಂಪನಿ ಕಡೆಯಿಂದ ನಾವು ಅವೈಲಬಲ್ ಮಾಡಿ ಕೊಡ್ತೀವಿ. ಸೊ ಇನ್ನು ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಸ್ಯಾಲ್ರೀಸು ಸೇಲ್ಸ್ ಮ್ಯಾನ್ಗೆ ಫಸ್ಟ್ ಮಂತು ಬಂದು 15 ಇರುತ್ತೆ. ಇನ್ಕ್ಲೂಡಿಂಗ್ ಅವರು ಯಾವ ಥರ ಕೆಲಸ ಮಾಡ್ತಾರೆ ಅದೇ ಥರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಓಕೆಲ್ಲ? ಸೊ ಇವನ್ನೇ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೆ. ಯಾಕಂದರೆ ತುಂಬ ಜನನೇ ಎಜುಕೇಟೆಡ್ ಇದ್ದಾರೆ. ಸೊ ಎಲ್ಲೇ ಹೋಗ್ಬೇಕು ಏನಂತ ಗೊತ್ತಿರಲ್ಲ. ಸೊ ರೈಟ್ ವೇಯಲ್ಲಿ ಹೋದರೆ ಅವ್ರಿಗೆ ಒಳ್ಳೆ ಫ್ಯೂಚರ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಅದ್ರ ಮೇಲೆ ಡಿಪೆಂಡೆಡ್. ಅವ್ರಿಗೆ ಸೇಲ್ಸ್ ಮ್ಯಾನಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇದ್ದಂಗೆ ಸ್ಯಾಲ್ರಿ ಸಹ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಅದ್ರ ಮೇಲೆ ನೀವು ಜಾಯಿನ್ ಮಾಡ್ಕೋಬೋದು ಅಂತ ಹೇಳ್ತೀನಿ, ಓಕೆ? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನೋಡ್ತಾ ಇರೋರಾದರೆ. ಯಾಕಂದರೆ ತುಂಬ ಜನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರೆ, ಅವ್ರಿಗೆ ಜಾಬಿನ ಅವಶ್ಯಕತೆ ಇರುತ್ತೆ, ಬಟ್ ಆಮೇಲೆ ನೋಡಿದ್ರೆ ಅವ್ರಿಗೆ ಮತ್ತೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಡೋಂಟ್ ಮಿಸ್ ಇಟ್ ಅಂತ ಹೇಳ್ತೀನಿ. ನಿಮ್ಮ ಪ್ರಿಯಾ. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ.